ಏನು ಕಿಂಡಲ್ಲ? ಇಲ್ಲ ರಿಯಲ್, ಅದಕ್ಕೆ ತಾನೇ ನಿಮ್ ಪ್ರೀತಿ ಸಕ್ಸಸ್ ಆಗಿದ್ದು. ಇದು ಯಾವ ಮಹಾಶಾಸ್ತ್ರಿ? ಹುಡುಗಿರ್ನ ಹಿಂಗೂ ಪಟಾಯಿಸಬಹುದು. ಸೇಮ್ ಕಲರ್ ಡ್ರೆಸ್ ಹಾಕೊಂಡ್ಬಂದ್ರೆ ಸೇಮ್ ಪಿಂಚ್ ಅಂತ. ರವಿಚಂದ್ರನ್ ಅವ್ರದ್ದು 4 ಲವ್ ಸಾಂಗ್ ಆಡಿದ್ರೆ ಸಾಕು, ಯಾವ ಫ್ಯಾಬ್ಯುಲಸ್ ಟೇಸ್ಟ್ ಅಂತ ಫ್ಲಾಟ್ ಆಗ್ಬಿಡ್ತಾರೆ. ಹಾಗೇನು ಇಲ್ಲ ಬಿಡಿ ಸರ್, ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಶಾಸ್ತ್ರಿ ನಿಜ ಒಪ್ಕೋ, ಅವಳ ಫ್ಯಾಷನ್ ಡಿಸೈನಿಂಗು ನಮ್ ಡಿಪಾರ್ಟ್ಮೆಂಟ್ಗೂ ಮ್ಯಾಚ್ ಆಗಕ್ ಸಾಧ್ಯನೇ ಇಲ್ಲ. ಇವಾಗ ಏನೋ ಹಂಗಂತ ಇದ್ದೀರಾ, ಮದ್ವೆ ಆದ್ಮೇಲೆ ಎಲ್ಲ ಮ್ಯಾಚ್ ಆಗುತ್ತೆ ಬಿಡಿ ಬಾಸ್. ಕ್ಯಾಚ್ ಹಾಕೊಳ್ಳೋರ್ಗು ಅಷ್ಟೇ ಮ್ಯಾಚಿಂಗು. ಮದ್ವೆ ಆದ್ಮೇಲೆ ಮೈ ತುಂಬಾ ಸೀರೆ ಉಟ್ಕೊಂಡು 3 ಹೊತ್ತು ಮನೇಲೆ ಬಿದ್ದಿರ್ಬೇಕು. ಜೋಕ್ ಮಾಡಬೇಡಿ ಬಿಡಿ ಬಾಸ್. ಇದ್ಯಾ ಜೋಕು? ಮದ್ವೆ ಆದ್ಮೇಲೆ ಮನೇಲೆ ಬಿದ್ದಿರ್ಬೇಕು ಅಲ್ಲ? ಅವ್ರ ಅಪ್ಪ ಅಮ್ಮನ್ಗಾದ್ರೂ ಬುದ್ಧಿ ಬೇಡವಾ? ಶಾಸ್ತ್ರಿ ನೀನ್ ಅವ್ರ ಅಮ್ಮನ್ ನೋಡ್ಬೇಕು. ಆ ಸ್ಮೈಲು, ಆ ಸ್ಟೈಲು, ಆ ಅರ್ಧಂಬರ್ಧ ಕಿತ್ತೋಗಿರೋ ಇಂಗ್ಲಿಷು ಕೇಳಿಸ್ಕೊಂತಿದ್ರೆ ಕ್ಯೂಡನ್ಗೂ ಕಿವಿಲ್ ಬೀಡಿಂಗ್ ಶುರು ಆಗ್ಬಿಡುತ್ತೆ. ಅವ್ರ ಟೋಟಲ್ ಫ್ಯಾಮಿಲಿ ನೋಡ್ತಿದ್ರೆ ಈ ಒಂಥರ ಕಾರ್ಟೂನ್ ನೆಟ್ವರ್ಕ್ ಚಾನಲ್ ನೋಡ್ದಂಗೆ ಇರುತ್ತೆ. ಬೇಡ ಬಿಡಿ ಬಾಸ್, ಕೇಳಿಸ್ಕೊಂಡ್ರೆ ಫೀಲ್ ಮಾಡ್ಕೋತಾರೆ. ಕೇಳಿಸ್ಕೊಳಕ್ ಈ ಮನೇಲಿ ಏನ್ ಕಿವಿನ ಇದೆ? ಆ ಕಿವಿನೇ ಈ ಮನೆಗೆ ಬಂದಿದೆ ಬಾಸ್. ಹೆಲ್ಪ್ ಮಾಡಿದ್ಯಲ್ಲ ಅಂತ ಥ್ಯಾಂಕ್ಸ್ ಹೇಳಕ್ ಬಂದೆ, ಬಟ್ ಯು ಡೋಂಟ್ ಡಿಸರ್ವ್ ಇಟ್. ಒಳಗೊಂದು ಹೊರಗೊಂದು ಅಂತ ಚೆನ್ನಾಗ್ ಗೊತ್ತಾಯ್ತು. ಆದ್ರೆ ಒಂದ್ ತಿಳ್ಕೊ, ಹುಡುಗಿರಲ್ಲಿ 2 ಟೈಪ್ಸ್ ಇರ್ತಾರೆ. ಟೈಪ್ 1 ಇಂಥ ಚೀಪ್ ಟ್ರಿಕ್ಸ್ ಬಿದ್ದು ನಿನ್ ಹಿಂದೆ ನಾಯಿ ತರ ಅಲಿತಾರೆ. ಟೈಪ್ 2 ಇಂಥ ಹುಡುಗಿರ್ನ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ. ಇಂಥವ್ರಿಗೋಸ್ಕರ ಯುದ್ಧನೇ ನಡೆಯುತ್ತೆ. ಲೈಫಲ್ಲಿ ರಿಸ್ಕ್ ತಗೋಬೇಕು, ಆದ್ರೂ ಸಿಗ್ತಾರೇನೋ ಗ್ಯಾರಂಟಿ ಇರಲ್ಲ. ಅದೇ ನಾನು. ಇನ್ ಮುಂದೆ ನನ್ ಹಿಂದೆ ಅಲಿಯೋದನ್ನ ಬಿಟ್ಬಿಡು. ಪಜಿತಿ ಆಯ್ತು. ಶಾಸ್ತ್ರಿ ಇವಳು ಯಾವಾಗ ಎಂಟ್ರಿ ಕೊಟ್ಲು? ಹುಡುಗಿರ್ನ ಹಿಂಗೂ ಪಟಾಯಿಸಬಹುದು ಅಂದಿಲ್ಲ, ಆಗ್ಲೇ ಬಂದ್ಲು. ಓ ಗ್ರೇಟ್ ಎಂಟ್ರಿ, ಪರ್ಫೆಕ್ಟ್ ಟೈಮ್. ನೀನಾದ್ರೂ ಹೇಳೋದಲ್ವಾ? ಎದುರುಗಡೆನೆ ನಿಂತಿದ್ರೆ ಹೆಂಗ್ ಸಾರ್ ಹೇಳೋದು? ಕೈಯೋ ಕಾಲೋ ಕೆರಿಯತ್ತಾನೆ. ಓ ಹೊಳಿಲಿಲ್ಲ ಸರ್. ಅಯ್ಯ ಹೋಗ್ಲಿ ಬಿಡ್ರಿ. ಇವಳು ಟೈಪ್ 2 ಅಂತೆ. ಇವಳಿಗೋಸ್ಕರ ಯುದ್ಧ ಬೇರೆ ಮಾಡ್ಬೇಕಂತೆ. ಮಾಡಿದ್ರು ಸಿಗೋದ್ ಗ್ಯಾರಂಟಿ ಇಲ್ಲ. ಒಳ್ಳೆ ಜೀರಾ ಸ್ವರ್ಗೋಗಿರೋ ಜಿಲೇಬಿ ಇದ್ದಂಗಿದ್ದಾಳೆ. ಇವರೆಲ್ಲ ಫ್ರಿಡ್ಜ್ ಅಲ್ಲಿರೋ ತರಕಾರಿ ತರ ಕಲರ್ ಹಾಗೆ ಇರುತ್ತೆ, ಆದ್ರೆ ಟೇಸ್ಟ್ ಇರಲ್ಲ. ಕೊನೆಗೆ ಹಸಿನೋ ಹಂದಿನೋ ತಿನ್ಕೊಂತವೆ. ಅಯ್ಯ ಈಗ ಯಾಕ್ರಿ ಕೆರಿತಾರೆ? ಕೆರಿಯೋ ಟೈಮಲ್ಲಿ ಕೆರಿಲಿಲ್ಲ, ನನ್ಗೇನ್ ಕಜಿನ? ರೀ ಎಂಟ್ರಿ ಸರ್. ಎಲ್ಲಿ? ಅಲ್ಲಿ